ಪ್ರಿಯ ವಿದ್ಯಾರ್ಥಿಗಳೇ, ಭಾಷಾ ಮಂದಿರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇದು 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಗದ್ಯ, ಪದ್ಯ ಮತ್ತು ಪೂರಕ ಪಾಠದ ವಿವರಣಾ ಸಹಿತ ವಿಡಿಯೋ. ಮಾಡಿದ್ದುಣ್ಣೋ ಮಹಾರಾಯ, ಹಣಕ್ಕಿಂತ ಗುಣಮೇಲು, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಇವೆಲ್ಲವೂ ಏನು? ಗಾದೆಗಳು. ಯಾವುದು? ಜನಪದ ಗಾದೆಗಳು. ಈ ಗಾದೆಗಳನ್ನ ನಾನು ಯಾಕೆ ಈ ಪಾಠದ ಸಮಯದಲ್ಲಿ, ಅಂದ್ರೆ ಇಲ್ಲಿ ಮಾಡ್ತಾ ಇರುವಂತಹ ಪಾಠದ ಬಗ್ಗೆ ಹೇಳೋ ಬದಲು ನಾನು ಈ ಗಾದೆ ಮಾತುಗಳನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆಲ್ಲ ಅನ್ಸಿರ್ಬೋದಲ್ವಾ ಮಕ್ಕಳ? ಯಾಕೆ ಅಂತಂದ್ರೆ, ಇವತ್ತಿನ ಒಂದು ಪಾಠದ ಬಗ್ಗೆ ಹೇಳೋದಾದ್ರೆ, ಹಳೆಗನ್ನಡದ ಪ್ರಮುಖ ಕೃತಿಕಾರರಲ್ಲಿ ಒಬ್ಬರಾದಂತಹ ದುರ್ಗಸಿಂಹ ರಚಿಸಿರುವಂತಹ ಒಂದು ವೃಕ್ಷಸಾಕ್ಷಿ ಎನ್ನುವಂತಹ 7ನೇ ಗದ್ಯ ಭಾಗದಲ್ಲಿ ಬರುವಂತಹ ಕತೆಗೆ ಈ ಗಾದೆ ಅನ್ವಯಿಸುತ್ತೆ. ಹೇಗೆ ಅನ್ವಯಿಸುತ್ತೆ ಅಂತ ನೀವು ಅನ್ಕೊಂಡಿರ್ಬೋದು. ಹೇಗೆ ಅನ್ವಯಿಸುತ್ತೆ ಅಂದ್ರೆ, ಈ ಪಾಠವನ್ನು ಪೂರ್ಣವಾಗಿ ಕೇಳಿ ತಿಳಿದು ಅರ್ಥ ಮಾಡ್ಕೊಂಡಾಗ ನಿಮ್ಗೆ ಅದು ಹೇಗೆ ಅನ್ವಯಿಸುತ್ತೆ ಅನ್ನೋದು ಗೊತ್ತಾಗತ್ತೆ. ಹಾಗಾದ್ರೆ ನಾವು ಇವಾಗ ಏನ್ ಮಾಡೋಣ, ಈ ಪಾಠವನ್ನ ಬರೆದಂತ ಕೃತಿಕಾರರ ಪರಿಚಯವನ್ನ ಮೊದಲು ನೋಡ್ತಾ ಹೋಗೋಣ. ಕೃತಿಕಾರರು ಅಂದ್ರೆ ಯಾರು? ಇಲ್ಲಿ ದುರ್ಗಸಿಂಹ. ದುರ್ಗಸಿಂಹ ಅವರು ಹುಟ್ಟಿರೋದು ಯಾವಾಗ ಮತ್ತೆ ಎಲ್ಲಿ ಹುಟ್ಟಿರೋದು ಅನ್ನೋದನ್ನ ತಿಳ್ಕೊಬೇಕಲ್ವಾ? ಕ್ರಿಸ್ತಶಕ 1031ರಲ್ಲಿ ಕಿಸುಕಾಡು ನಾಡಿನ ಸೈಯಡಿಯಲ್ಲಿ ದುರ್ಗಸಿಂಹ ಜನಿಸಿರೋದು. ಈ ಕಿಸುಕಾಡು ನಾಡಿನ ಸೈಯಡಿ ಅನ್ನುವಂಥದ್ದು ಎಲ್ಲಿದೆ? ಈಗಿನ ಗದಗ ಜಿಲ್ಲೆಯ ರೋಣ ತಾಲೂಕಿನ ಸವಡಿ ಎನ್ನುವಂಥದ್ದೇ ಆಗಿನ ಸೈಯಡಿ ಅನ್ನುವಂಥದ್ದು. ಕಿಸುಕಾಡು ನಾಡಿನ ಸೈಯಡಿ ಅನ್ನುವಂಥದ್ದು. 1ನೇ ಜಗದೇಕ ಮಲ್ಲನ ಆಸ್ಥಾನದಲ್ಲಿ ದಂಡನಾಯಕನು ಮತ್ತು ಸಂಧಿ ವಿಗ್ರಹಿಯಾಗಿ ದುರ್ಗಸಿಂಹ ಕೆಲಸ ಮಾಡ್ತಾ ಇದ್ನು. ಮತಧರ್ಮದ ಸಮನ್ವಯಕಾರನಾದಂತ ಈತ ಏನ್ ಮಾಡ್ತಾನೆ, ಸೈಯಡಿಯಲ್ಲಿ ಹಲವಾರು ಹರಿಹರ ಭವನಗಳನ್ನ ನಿರ್ಮಿಸ್ತಾನೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಅದು ತಿಳಿದು ಬಂದಿದೆ ಅನ್ನೋದನ್ನ ಇಲ್ಲಿ ನಮ್ಗೆ ಕೃತಿಕಾರರ ಪರಿಚಯದಲ್ಲಿ ಹೇಳಿದ್ದಾರೆ. ಹಾಗೆ ನೋಡಿ, ಇವರೇ ರಚಿಸಿರುವಂತ ಯಾವುದು? ಕರ್ನಾಟಕ ಪಂಚತಂತ್ರ ಎನ್ನುವಂತ ಚಂಪೂ ಕಾವ್ಯ. ಈ ಕಾವ್ಯದ ಕರ್ತೃ ದುರ್ಗಸಿಂಹ. ಚಂಪೂ ಕಾವ್ಯ ಅಂತಂದ್ರೆ ಏನು? ಗದ್ಯ ಪದ್ಯ ಮಿಶ್ರಿತವಾಗಿರುವಂತಹ ಕಾವ್ಯವನ್ನ ನಾವು ಚಂಪೂ ಕಾವ್ಯ ಅಂತ ಕರಿತೀವಿ. ಅದ್ ಯಾವ್ದು ಆ ಚಂಪೂ ಕಾವ್ಯ? ಕರ್ನಾಟಕ ಪಂಚತಂತ್ರ ಅನ್ನುವಂಥದ್ದು. ಬರೀ ಅಷ್ಟೇ ಅಲ್ಲ, ಈ ಇನ್ನೂ ಒಂದು ವಿಶಿಷ್ಟತೆ ಈ ಕಾವ್ಯದಲ್ಲಿದೆ ನೋಡಿ. ಪಂಚತಂತ್ರದಲ್ಲಿ 5 ತಂತ್ರಗಳನ್ನ ಆಧರಿಸಿರುವಂತ 48 ಉಪಕಥೆಗಳಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ 5 ತಂತ್ರ ಅಂತಂದ್ರೆ ಯಾವ ರೀತಿ ಇರುತ್ತೆ ಅನ್ನೋದು ಆ ಉಪಕಥೆಗಳ ಬಗ್ಗೆ ಹೇಳಿದ, ಅಂದ್ರೆ ಆ ಉಪಕಥೆ ಇರುವಂತ 5 ತಂತ್ರಗಳ ಬಗ್ಗೆ ಹೇಳಿದಾಗ ನಿಮ್ಗೆ ಗೊತ್ತಾಗತ್ತೆ. ಯಾವ್ದಪ್ಪ ಅದು? ಭೇದ, ಪರೀಕ್ಷಾ, ವಿಶ್ವಾಸ, ವಂಚನ ಮತ್ತು ಮಿತ್ರ ಕಾರ್ಯ ಎನ್ನುವಂತ 5 ತಂತ್ರಗಳು. ಇವಾಗ ಭೇದ ಅನ್ನೋದು ತಗೊಂಡಾಗ ನೋಡಿ, ಭೇದ ಅನ್ನೋದು ಏನಿರುತ್ತೆ? ಕಪಟೋಪಾಯಗಳಿಂದ, ಅಂದ್ರೆ ಕಪಟ ರೀತಿಯಾದಂತ ಉಪಾಯದಿಂದ, ಮೋಸದ ರೀತಿಯಿಂದ ಆತ್ಮೀಯ ಸ್ನೇಹಿತರಲ್ಲಿ ಇಬ್ಬರಲ್ಲಿಯೂ ಒಡಕನ್ನು ಉಂಟು ಮಾಡುವಂತದ್ದು. ಕುಟಿಲತನದ ಬುದ್ಧಿಯಿಂದ ಒಡಕನ್ನು ಉಂಟು ಮಾಡುವಂತ ತಂತ್ರ ಅಂದ್ರೆ ಭೇದ ತಂತ್ರ. ಹಾಗೆ 2ನೇದು ಯಾವುದು? ಪರೀಕ್ಷಾ ತಂತ್ರ ಏನ್ ಹೇಳುತ್ತೆ? ಪರೀಕ್ಷಾ ತಂತ್ರದಲ್ಲಿ ಯಾವುದೇ ಒಂದು ವಿಷಯವನ್ನು ಪರೀಕ್ಷಿಸದೆ ಸ್ವೀಕರಿಸಬಾರದು ಎನ್ನುವುದನ್ನ ಇಲ್ಲಿ ಪರೀಕ್ಷಾ ತಂತ್ರ ಹೇಳುತ್ತೆ. ಹಾಗೆ ಮುಂದಿನ ಯಾವುದು? ವಿಶ್ವಾಸ ತಂತ್ರ ಏನ್ ಹೇಳುತ್ತೆ? ನಂಬದವರನ್ನ ಸಹ ನಂಬುವಂತೆ ಮಾತನಾಡಿ, ಅಂದ್ರೆ ಅವರಲ್ಲಿ ಅಷ್ಟು ನಂಬಿಕೆ ಬರುವಂತೆ ಮಾತನಾಡಿ ಅವರ ಒಳ ಮನಸ್ಸನ್ನು ಹೊಕ್ಕು ನಾಶಪಡಿಸುವಂತ ತಂತ್ರ ವಿಶ್ವಾಸ ತಂತ್ರ. ಅಂದ್ರೆ ವಿಶ್ವಾಸಘಾತಕ ರೀತಿ ಅಂತೀವಲ್ವಾ, ಅದು ವಿಶ್ವಾಸ ತಂತ್ರ. ಹಾಗೆ ಇನ್ನೊಂದು ಯಾವುದು? ವಂಚನಾ. ಹೆಸರಲ್ಲೇ ಗೊತ್ತಾಗ್ಬಿಡತ್ತೆ ನೋಡಿ, ವಂಚನಾ ತಂತ್ರ ಅಂತ ಅಂದ್ರೆ ಏನು? ಮನಸ್ಸನ್ನು ತಿಳಿದುಕೊಂಡ ಒಬ್ಬರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಸಂಧಾನದಿಂದ ಮೋಸ ಮಾಡುವಂತ ರೀತಿಯ ವಂಚನಾ ತಂತ್ರ. ಕೊನೆಯದಾಗಿ 5ನೇ ತಂತ್ರ ಯಾವುದು? ಮಿತ್ರ ಕಾರ್ಯ ಅಂತಂದ್ರೆ ಏನು? ಈ ತಂತ್ರ ಏನ್ ಹೇಳುತ್ತೆ? ಎಲ್ಲವರನ್ನ ಅತಿ ಸ್ನೇಹದಿಂದ ಕಾಣೋದು, ಅತಿ ಸ್ನೇಹದಿಂದ ಎಲ್ಲವರನ್ನ ತನ್ನೆಡೆಗೆ ಸೆಳೆದುಕೊಳ್ಳುವಂತ ಒಂದು ಅಯಸ್ಕಾಂತದ ರೀತಿಯಲ್ಲಿ ತನ್ನವರನ್ನಾಗಿ ಮಾಡಿಕೊಳ್ಳುವಂತದ್ದೇ ಒಂದು ಮಿತ್ರ ಕಾರ್ಯ ತಂತ್ರ. ಈ ರೀತಿಯ ತಂತ್ರವನ್ನ ಆಧರಿಸಿದ ಕರ್ನಾಟಕ ಪಂಚತಂತ್ರದಲ್ಲಿ 5 ತಂತ್ರವನ್ನ ಆಧರಿಸಿದಂತಹ 48 ಉಪಕಥೆಗಳಿವೆ. ಹಾಗೆ ಕಾವ್ಯವು ಎಷ್ಟಿದೆ? 457 ಪದ್ಯಗಳಿಂದ ಕೂಡಿದೆ, 230 ಶ್ಲೋಕಗಳಿಂದ ಕೂಡಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ರು. ಇದು ಕರ್ನಾಟಕ ಪಂಚತಂತ್ರದಲ್ಲಿರುವಂತಹ ಒಂದು ವಿಧಗಳು ಏನೇನಿದೆ ಅನ್ನೋದ್ರ ಬಗ್ಗೆ. ಅದರಲ್ಲಿ ನಾವು ಇವತ್ತು ತಿಳ್ಕೊತಾ ಇರುವಂತದ್ದು ವೃಕ್ಷಸಾಕ್ಷಿಯು ಸಹ ಒಂದು ವಿಶಿಷ್ಟವಾದ ಕಥೆಯನ್ನು ಒಳಗೊಂಡಿರುವಂತದ್ದು. ಇದಿಷ್ಟು
ಕೃತಿಕಾರರ ಪರಿಚಯದಲ್ಲಿ ನಾವು ತಿಳಿದಿರುವಂತಹ ವಿಷಯ. ಈಗ ಏನ್ ಮಾಡೋಣ, ಮುಂದುವರೆದು ಹೋಗಿ ಆಶಯ ಭಾವ, ಈ ಪಾಠದ ಆಶಯ ಭಾವದ ಬಗ್ಗೆ ತಿಳ್ಕೊತಾ ಹೋಗೋಣ. ಆಶಯ ಭಾವದಲ್ಲಿ ಏನ್ ಹೇಳುತ್ತೆ ಇಲ್ಲಿ ನೋಡಿ. ಈ ಒಂದು ಪಂಚತಂತ್ರ ಅನ್ನುವಂತಹ ಕತೆ ಸಂಸ್ಕೃತದ ಪಂಚತಂತ್ರದ ಆಕಾರವಾಗಿರುತ್ತೆ. ಸಂಸ್ಕೃತದ ಪಂಚತಂತ್ರವು ಹೇಗ್ ಬಂತು? ಗುಣಾಢ್ಯನಿಂದ ಪೈಶಾಚಿಕ ಭಾಷೆಯಲ್ಲಿ ರಚಿತವಾಗಿರುವಂತಹ ಒಂದು ಬೃಹತ್ ಕತೆ ಇದು. ವಸುಭಾಗ ಭಟ್ಟನ ಸಂಸ್ಕೃತ ಪಂಚತಂತ್ರದ ಕತೆ. ಅದನ್ನ ಏನ್ ಮಾಡಿದ್ದಾರೆ, ಈ ಸಂಸ್ಕೃತ ಕೃತಿಯನ್ನ ಕನ್ನಡದ ಪಂಚತಂತ್ರವನ್ನಾಗಿ ಬರೆದಿರುವುದಾಗಿ ದುರ್ಗಸಿಂಹ ಹೇಳ್ಕೊಂಡಿರುವಂತದ್ದು. ಅಂದ್ರೆ ಆ ಪಂಚತಂತ್ರ ಕಥೆಗಳು ಎಷ್ಟಿದೆ? 48 ಉಪಕಥೆಗಳಿದೆ. ಅದರಲ್ಲಿ ನಾವು ಇವತ್ತು ತಿಳ್ಕೊಳ್ತಾ ಇರುವಂತಹ ಕತೆ ಯಾವುದು? ವೃಕ್ಷ ಸಾಕ್ಷಿ ಕಥೆಯು ಅನ್ನುವಂಥದ್ದನ್ನು ಇಲ್ಲಿ ಹೇಳಿದ್ದಾರೆ. ಆ ವೃಕ್ಷ ಸಾಕ್ಷಿ ಕಥೆಯು ಏನ್ ಉದ್ದೇಶವನ್ನು ಹೇಳುತ್ತೆ, ಏನ್ ಆಶಯ ಭಾವವನ್ನು ಹೇಳುತ್ತೆ ನೋಡ್ಬೇಕು. ಏನಿದೆ ಅದರಲ್ಲಿ? ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಎನ್ನುವಂತಹ ನೀತಿಯನ್ನ ಅದು ಪ್ರತಿಪಾದಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಸತ್ಯಕ್ಕೆ ಸಾವಿಲ್ಲ, ಸತ್ಯ ಅನ್ನೋದು ಯಾವತ್ತೂ ಜಯವಾಗಿರುತ್ತೆ. ಸುಳ್ಳಿಗೆ ಯಾವತ್ತೂ ಸುಖ ಅನ್ನೋದಿರಲ್ಲ. ಯಾವನು ಯಾವುದೇ ಒಂದ್ ತಪ್ಪು ಮಾಡಿದಾಗ, ನಾವೇ ಮಕ್ಕಳಾಗಿರ್ಬೋದು, ಯಾವುದೇ ಒಂದ್ ತಪ್ಪು ಮಾಡಿದಾಗ ನಮ್ಮ ತಂದೆ ತಾಯಿಯರ ಹತ್ರ ಇರ್ಬೋದು, ಶಿಕ್ಷಕರ ಹತ್ರ ಇರ್ಬೋದು, ಯಾರೇ ಹಿರಿಯರ ಹತ್ರ ಇರ್ಬೋದು, ಆ ತಪ್ಪನ್ನು ಹೇಳ್ಕೊಂಡಾಗ ನಮ್ಗೆ ಏನನ್ಸುತ್ತೆ, ಒಂದ್ಸಲಿ ಅವ್ರು ಬೈತಾರೆ, ನಮ್ಮ ಮನಸ್ಸು ಹಗುರವಾಗಿರುತ್ತೆ, ನಾವು ಸುಖವಾಗಿರ್ಬೋದು, ನೆಮ್ಮದಿಯಿಂದ ಇರ್ಬೋದು. ಅದನ್ನೇ ನಾವು ಸುಳ್ಳು ಹೇಳಿದಾಗ ನಮ್ಗೆ ಮನಸ್ಸಿನಲ್ಲಿ ನೆಮ್ಮದಿ ಇರಲ್ಲ. ಒಂದು ಸುಳ್ಳಿಗೆ ಇನ್ನೊಂದು ಸುಳ್ಳನ್ನು ಹೇಳಿ ಸುಳ್ಳಿನ ಸರಮಾಲೆಯಲ್ಲೇ ಇದ್ಬಿಡ್ತೀವಿ, ಸುಖ ಅನ್ನೋದೇ ಇರಲ್ಲ ಅನ್ನುವಂತ ನೀತಿ ಹೇಗೆ ಅನ್ನೋದು ನಿಮ್ಗೆ ಈ ಪಾಠದಲ್ಲಿ ಗೊತ್ತಾಗುತ್ತೆ. ಈ ಗಾದೆ ಮಾತು ಹೇಗೆ ಈ ಪಾಠ ಅನ್ವಯಿಸುತ್ತೆ ಅನ್ನೋದು ಗೊತ್ತಾಗುತ್ತೆ ಅನ್ನೋದು ನಾನು ಮೊದಲೇ ಹೇಳಿದೀನಿ ನಿಮ್ಗೆ. ಹಾಗೆ ನೋಡಿ, ಇಲ್ಲಿ ಧರ್ಮ ಬುದ್ಧಿ ಮತ್ತು ಈ ಪಾಠದಲ್ಲಿ ಬರುವಂತಹ ದುಷ್ಟಬುದ್ಧಿ ಪಾತ್ರಗಳು, ಧರ್ಮ ಬುದ್ಧಿ ಮತ್ತು ದುಷ್ಟಬುದ್ಧಿ ಪಾತ್ರಗಳು ಎರಡು ಮುಖ್ಯವಾದ ಪಾತ್ರಗಳು. ಏನಿದೆ, ಹೆಸರಿಗೆ ತಕ್ಕಂತೆ ಗುಣವನ್ನ ಹೊಂದಿದೆ. ಹೆಸರಲ್ಲೇ ಗೊತ್ತಾಗತ್ತೆ ನೋಡಿ. ಧರ್ಮ ಬುದ್ಧಿ ಧರ್ಮದಲ್ಲಿ ನಡೆಯುವನು, ದುಷ್ಟ ಬುದ್ಧಿ ಕುಟಿಲತನದಿಂದ ಮೋಸದಿಂದ ನಡೆಯುವವನು, ಹೆಸರಲ್ಲೇ ಗೊತ್ತಾಗ್ಬಿಡುತ್ತೆ. ಧರ್ಮ ಬುದ್ಧಿಯ ಪಾತ್ರದಲ್ಲಿ ಏನಿದೆ, ಸಹನಶೀಲತೆ ಇದೆ, ಸುಸಂಸ್ಕೃತ ವ್ಯಕ್ತಿತ್ವವನ್ನು ನಿರೂಪಿಸುತ್ತೆ ಅಂತ ಹೇಳ್ತಾ ಇದ್ರೆ, ಇಲ್ಲಿ ದುಷ್ಟ ಬುದ್ಧಿಯ ಪಾತ್ರ ಏನ್ ಹೇಳುತ್ತೆ? ವಂಚನೆ, ಕಪಟತನ, ಮೋಸದಿಂದ ತಾನು ಹಾಳಾಗುವುದಲ್ಲದೆ, ಅದಕ್ಕೊಂದು ಗಾದೆ ಇದೆ ನೋಡಿ, ಕೋತಿ ತಾನ್ ಕೆಡದಲ್ಲದೆ ವನನೆಲ್ಲ ಕೆಡಿಸುತ್ತೆ ಅಂತ ಹೇಳ್ತಾರಲ್ವಾ, ಆ ರೀತಿಯಾಗಿ ಸಂಪತ್ತಿಗಾಗಿ ಅವನ್ ಏನ್ ಮಾಡ್ತಾನೆ, ತನ್ನ ತಂದೆಯನ್ನೇ ಬಲಿ ಕೊಡುವಂತ ಒಂದು ಹೃದಯಹೀನವಾದಂತಹ ಕೃತ್ಯ ಇದಿದೆ. ಅಂದ್ರೆ ಕೊನೆಗೆ ಇಲ್ಲಿ ಮಾಡಿದ್ದುಣ್ಣೋ ಮಾರಾಯ ಅನ್ನುವಂತ ನೀತಿಯ ಗಾದಿನೂ ಬರುತ್ತೆ. ಅಂದ್ರೆ ಏನ್ ಮಾಡ್ತೀವಿ, ನಾವ್ ಏನನ್ನು ಮಾಡಿರ್ತೀವಿ ಅದನ್ನೇ ನಾವು ಅನುಭವಿಸ್ಬೇಕಾಗತ್ತೆ. ಒಳ್ಳೆಯದನ್ನ ಮಾಡಿದ್ರೆ ಒಳ್ಳೆಯ ಫಲ ಸಿಗತ್ತೆ, ಕೆಟ್ಟದನ್ನ ಮಾಡಿದ್ರೆ ಕೆಟ್ಟ ಫಲ ಸಿಗತ್ತೆ. ಇಲ್ಲಿ ಮಾಡಿದ್ದುಣ್ಣೋ ಮಾರಾಯ ನೀತಿಯಂತೆ ಏನಾಗತ್ತೆ, ದುಷ್ಟ ಬುದ್ಧಿಯಲ್ಲಿ ಕೆಟ್ಟ ಫಲದ ಅನುಭವಿಸ್ತಾನೆ. ಇಲ್ಲಿ ಸತ್ಯಕ್ಕೆ ಸಾವಿಲ್ಲ ಅನ್ನೋದು ಇಲ್ಲಿ ಧರ್ಮ ಬುದ್ಧಿಗೆ ಹೋಲಿಸೋ ರೀತಿನಲ್ಲಿ ಇರುತ್ತೆ ನೋಡಿ. ಹೇಗೆ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ ಮುಂದೆ. ಹಾಗೆ ಇಲ್ಲಿ ಇನ್ನೂ ಹೇಳಿದಾರೆ ನೋಡಿ, ಈ ಕತೆ ಏನ್ ಹೇಳುತ್ತೆ, ಆಶಯ ಮುಖ್ಯವಾಗಿ ಹಣಕ್ಕಿಂತ ಗುಣ ಮೇಲು. ಇದು ನಮ್ಗೆ ಬಹಳ ಮುಖ್ಯ. ಇವಾಗ ಏನಾಗ್ತಾ ಇದೆ, ಗುಣ ನೋಡದೆ ನಾವೇನಾಗ್ತಾ ಇದೀವಿ, ಹಣದ ಹಿಂದೆ ಹೋಗ್ತಾ ಇದೀವಿ, ಹಣಕ್ಕೆ ಮಾರು ಹೋಗ್ತಾ ಇದೀವಿ. ಆಗ ಆಗ್ಬಾರ್ದು. ನಮಗೆ ಗುಣ ಮೇಲು ಅನ್ನೋದಿರ್ಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಮಕ್ಕಳಾದಿಯಾಗಿ ನಿಮ್ಗೆ ಈಗ್ಲೇ ಗೊತ್ತಾಗ್ಬೇಕು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅನ್ನೋದು. ಯಾಕಂತಂದ್ರೆ ಚಿಕ್ಕವ್ರಿರುವಾಗ್ಲೇ ನೀವು ಇದನ್ನೆಲ್ಲ ಸರಿಯಾಗಿ ಅರ್ಥ ಮಾಡ್ಕೋತೀರಾ, ದೊಡ್ಡವರಾದ್ಮೇಲೆ ಅರ್ಥ ಮಾಡ್ಕೊಳ್ಳಲ್ಲ ನೀವು. ಅದಕ್ಕೆ ಹೇಳೋದು, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಅಂತ ಕೇಳಲ್ವಾ. ಅದೇ ರೀತಿಯಾಗಿ ಚಿಕ್ಕವರಿರುವಾಗ ನಿಮ್ಮ ಮನಸ್ಸಿನಲ್ಲಿ ಒಳ್ಳೆಯದನ್ನು ತುಂಬಿದಾಗ, ನಿಮ್ಗೆ ಒಳ್ಳೆಯದನ್ನು ಹೇಳಿದಾಗ ಏನಾಗುತ್ತೆ, ನೀವು ಆ ಒಳ್ಳೆಯ ದಾರಿನಲ್ಲಿ ನಡೀತೀರಾ. ಆವಾಗ ನಿಮ್ಗೆ ಈ ಸಮಯದಲ್ಲಿ ಇವಾಗ 10ನೇ ತರಗತಿ ಇರೋದ್ರಿಂದ ನೀವು ಇವಾಗ ಯಾವ್ದು ಕೆಟ್ಟದು ಯಾವ್ದು ಒಳ್ಳೇದು ಅಂತ ಆರಿಸುವಂತ ಒಂದು ಬುದ್ಧಿ ಸಾಮರ್ಥ್ಯವು ನಿಮ್ಮಲ್ಲಿ ಬೆಳೆದಿರೋದ್ರಿಂದ ಈ ರೀತಿಯಾದಂತಹ ಒಂದು ಪಾಠವನ್ನ ನಿಮ್ಗೆ ನೀಡ್ತಾರೆ. ಗೊತ್ತಾಯ್ತಾ? ಇದಿಷ್ಟು ಇಲ್ಲಿ ಬರುವಂತಹ ಒಂದು ಆಶಯ ಭಾವ. ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಿಸಿರುವಂತಹ ಗುಂಬಿ ಚಂದ್ರಶೇಖರ್ ಐತಾಳರು ಸಂಪಾದಿಸಿರುವಂತಹ ದುರ್ಗಸಿಂಹನ ಕವಿಯ ಕರ್ನಾಟಕ ಪಂಚತಂತ್ರ ಎಂಬ ಕೃತಿಯಿಂದ ಈ ಪಾಠವನ್ನ ಆರಿಸಲಾಗಿದೆ. ಈಗ ಏನ್ ಮಾಡೋಣ, ಈ ಪಾಠದ ಪ್ರವೇಶವನ್ನ ನೋಡೋಣ. ಪ್ರವೇಶ ಏನ್ ಹೇಳುತ್ತೆ, ಮೌಖಿಕ ಪರಂಪರೆಯಲ್ಲಿ ಸಾಗಿ ಬಂದು ಇದು ಗ್ರಂಥಸ್ಥ ರೂಪವನ್ನು ಪಡೆದಿರುವಂತಹ ಕನ್ನಡ ಕಥಾ ಸಾಹಿತ್ಯ ಅತ್ಯಂತ ಜನಪ್ರಿಯ ಪ್ರಕಾರ. ಅಂತಂದ್ರೆ ಕಥೆ ಅನ್ನೋದೇನಾಗತ್ತೆ, ಒಬ್ರ ಬಾಯಿಂದ ಒಬ್ರಿಗೆ ಕೇಳಿಸ್ಕೊಂಡು ಅದ ಆಮೇಲೆ ಆ ಕಥೆನೆಲ್ಲ ಕೂಡ್ಸಿ ಏನ್ ಮಾಡ್ತಾರೆ, ಬರಹ ರೂಪದಲ್ಲಿ ಒಂದು ಗ್ರಂಥದ ರೂಪದಲ್ಲಿ ಪಡೆದಿರುತ್ತೆ. ಕಥೆ ಅಂತಂದ್ರೆ ಹಿಂದಿನಿಂದಲೂ ಅದು ಜನಪದ ಕಾವ್ಯದ ಒಂದು ಭಾಗವಾಗಿರುತ್ತೆ, ಜನಪದದ ಒಂದು ಭಾಗವಾಗಿರುತ್ತೆ, ಒಂದು ಪ್ರಕಾರದಲ್ಲಿ ಬರುವಂತಹದ್ದು. ಕಥೆಗಳು ಸಹ ಅಷ್ಟೇ. ಆದ್ದರಿಂದ ಅದು ಮೌಖಿಕ ಪರಂಪರೆಯಿಂದ ಬಂದು ಆಮೇಲೆ ಗ್ರಂಥಸ್ಥ ರೂಪವನ್ನ ಪಡೆದಿದೆ.
ಮನರಂಜನೆಯ ಜೊತೆಗೆ ಕತೆ ಅನ್ನೋದು ಬರೀ ಮನರಂಜನೆ ಅಷ್ಟೇ ಇರಲ್ಲ, ಅದರಲ್ಲಿ ಮೌಲ್ಯಗಳು ಸಹ ಅಡಕವಾಗಿರುತ್ತೆ. ಯಾವ ರೀತಿಯ ಮೌಲ್ಯಗಳು? ಜೀವನದ ಮೌಲ್ಯಗಳಾಗಿರುವಂತಹ ಸತ್ಯ ಇರ್ಬೋದು, ಪ್ರೇಮ, ಅಹಿಂಸೆ, ತ್ಯಾಗ, ನಿಸ್ವಾರ್ಥ ಸೇವೆಯ ಮುಂತಾದ ವಿಷಯಗಳನ್ನ ನಾವು ಅದ್ರಲ್ಲಿ ನೋಡ್ತೀವಿ. ದೇವತೆಗಳ ಬಗ್ಗೆ, ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳಿರ್ಬೋದು, ಯಕ್ಷಿಣಿಯರಿರ್ಬೋದು, ಅಸುರರು ಮುಂತಾದ ಪಾತ್ರಗಳ ಬಗ್ಗೆ ಮೂಲ ಕಥೆಗಳು ವಿಸ್ತಾರವನ್ನ ಪಡೆಯುತ್ತೆ. ಕಥಾ ಸಾಹಿತ್ಯದಲ್ಲಿ ದುರ್ಗಸಿಂಹನ ಪಂಚತಂತ್ರದ ಕಥೆಗಳು ಸಹ ಅದೇ ರೀತಿ ಅಬಾಲವೃದ್ಧರಿಗೂ ಪ್ರಿಯವಾಗುತ್ತೆ. ಅಂದ್ರೆ ಚಿಕ್ಕವರಿಂದ ವಯಸ್ಸಾಗಿರುವಂತವ್ರು ಎಲ್ಲರೂ ದುರ್ಗಸಿಂಹನ ಪಂಚತಂತ್ರದ ಕಥೆಯನ್ನ ಇಷ್ಟಪಡ್ತಾರೆ. ಹಾಗೆ ಇಲ್ಲಿ ನೋಡಿ, ವಸುಭಾಗ ಭಟ್ಟನ ಸಂಸ್ಕೃತ ಪಂಚತಂತ್ರ ಕೃತಿಯನ್ನ ದುರ್ಗಸಿಂಹ ಏನ್ ಮಾಡಿದಾನೆ? ಕನ್ನಡಕ್ಕೆ ಅಳವಡಿಸಿಕೊಂಡು ಚಂಪೂ ಶೈಲಿಯಲ್ಲಿ ರಚಿಸಿದ್ದಾನೆ. ಪಂಚತಂತ್ರವು ಕನ್ನಡ ಸಾಹಿತ್ಯ ಪರಂಪರೆಯನ್ನ ಶ್ರೀಮಂತಗೊಳಿಸಿರುವಂತಹ ಒಂದು ಕೃತ್ಯ ಆಗಿರಿ ಮಹತ್ವವನ್ನು ಪಡೆದಿದೆ ಅಂತ ಹೇಳಿದ್ದಾರೆ. ಇದಿಷ್ಟು ಪ್ರವೇಶ ಆಯ್ತು. ಈಗ ಪಾಠವನ್ನು ಶುರು ಮಾಡ್ತೀವಿ. ಈ ಪಾಠವನ್ನ ನಾನು ಏನ್ ಮಾಡಿದೀನಿ, 3 ಅಥವಾ 4 ಭಾಗವಾಗಿ ಮಾಡ್ತೀನಿ. ಆದಷ್ಟು 3 ಭಾಗವಾಗಿ ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ. ಇನ್ನು ಜಾಸ್ತಿ ವಿವರಣೆ ಬಂತು ಅಂತಂದ್ರೆ ಇದನ್ನ 4 ಭಾಗಗಳನ್ನ ಮಾಡ್ಬೋದು. ಮೊದಲನೇ ಭಾಗದಲ್ಲಿ ಸ್ವಲ್ಪ ಭಾಗವನ್ನು ತಗೋತೀನಿ, ದೊಡ್ಡ ಪಾಠ ಆಗಿರೋದು. ಪಾಠ ಚಿಕ್ಕದ ನೋಡಕ್ಕೆ, ಆದ್ರೆ ಇಲ್ಲಿ ಏನ್ ಮಾಡ್ಬೇಕಾಗತ್ತೆ, ನಾವಿಲ್ಲಿ ನಿಮ್ಗೆ ಯಾವ ರೀತಿಯಾಗಿ ಓದ್ಬೇಕು ಅನ್ನೋದು ಗೊತ್ತಿರಬೇಕು. ಪ್ರತಿಯೊಂದು ಪದಗಳ ಅರ್ಥ ಹೇಗ್ ಬರುತ್ತೆ ಅನ್ನೋದು ನೀವು ತಿಳ್ಕೋಬೇಕಾಗತ್ತೆ. ಹಾಗೆ ಇದರ ಒಂದು ಸಾರಾಂಶವನ್ನು ತಿಳ್ಕೋಬೇಕಾಗತ್ತೆ. ಸಾರಾಂಶ ಪೂರ್ತಿ ಬರೀ ಕಥೆ ತಿಳ್ಕೊಂಡ್ರೆ ಆಗಲ್ಲ. ಕೆಲವೊಂದ್ಸರಿ ಪ್ರತಿಯೊಂದು ಪದಗಳ ಅರ್ಥ ನಿಮ್ಗೆ ಗೊತ್ತಿಲ್ಲದೆ ಇದ್ರೆ ಏನಾಗುತ್ತೆ, ಚಿಕ್ಕ ಪ್ರಶ್ನೆಗಳು ಟೆಕ್ಸ್ಟ್ ಬುಕ್ ಒಳಗಡೆ ಬಂದಾಗ ಅದು ಯಾವ ಸಾಲು ಅನ್ನೋದು ನಿಮ್ಗೆ ಗೊತ್ತಾಗಲ್ಲ. ಎಕ್ಸಾಂಪಲ್ ಸಂದರ್ಭವೇ ಬರ್ಬೋದು, ಅಥವಾ ಪದಗಳ ಅರ್ಥವೇ ಬರ್ಬೋದು. ಬರೀ ಟೆಕ್ಸ್ಟ್ ಬುಕ್ ಅಲ್ಲಿ ತುಂಬಾ ಪದಗಳ ಅರ್ಥ ಇದೆ, ಅದು ಬಿಟ್ಟು ಬೇರೆ ಬುಕ್ ಒಳಗಡೆ ಇರುವಂತ ಪದದಲ್ಲಿ ಅರ್ಥಗಳು ಬಂದ್ರೆ ಕಷ್ಟ ಆಗತ್ತಲ್ವಾ. ಆದ್ದರಿಂದ ನೀವು ಏನ್ ಮಾಡ್ಬೇಕಾಗತ್ತೆ, ಇದನ್ನ ಸ್ವಲ್ಪ ಸುದೀರ್ಘವಾದ ರೀತಿಯಲ್ಲಿ ಈ ಪಾಠವನ್ನ ತೆಗೆದುಕೊಂಡು ಹೋಗ್ಬೇಕಾಗಿರೋದ್ರಿಂದ ನಾನಿದನ್ನು 3 ಅಥವಾ 4 ಭಾಗವನ್ನ ಮಾಡ್ತೀನಿ. ಮೊದಲನೇ ಭಾಗದಲ್ಲಿ ಎಷ್ಟಾಗತ್ತೆ ಅಂದ್ರೆ 1 ಪ್ಯಾರಾವನ್ನ ಮಾಡ್ತೀನಿ ಮೊದಲನೇ ಭಾಗದಲ್ಲಿ. ಇವಾಗ ಏನ್ ಮಾಡಿದೀವಿ, ಇಲ್ಲಿ ಕವಿ ಪರಿಚಯ ಬಂತು, ಆಶಯ ಭಾವ, ಪ್ರವೇಶ ಇದೆಲ್ಲ ಇರೋದ್ರಿಂದ ಮೊದಲನೇ ಭಾಗದಲ್ಲಿ ನಾವು 1 ಪ್ಯಾರಾವನ್ನ ನೋಡೋಣ. ಏನಿರುತ್ತೆ ಈ ಕಥೆಯ ಮೊದಲ ಭಾಗವನ್ನ ನೋಡ್ತಾ ಹೋಗೋಣ. ಗೊತ್ತಾಯ್ತಾ? ಮೊದಲು ಇದನ್ನ ಏನ್ ಮಾಡೋಣ, ಬಿಡಿಸಿ ಯಾವ ರೀತಿಯಾಗಿ ಓದ್ಬೇಕು ಅನ್ನೋದು, ಹಾಗೆ ಕೂಡಿಸಿ ಓದುವಂಥದ್ದು, ಹಾಗೆ ಒಂದೊಂದೇ ವಾಕ್ಯ ಪದಗಳನ್ನ ತಗೊಂಡು ಅದರ ಅರ್ಥವನ್ನ ಹೇಳಿ ಕೊನೆಯಲ್ಲಿ ಅದರ ಫುಲ್ ಒಂದು ಪ್ಯಾರಾದ ಫುಲ್ ಓವರ್ ಆಲ್ ಸಾರಾಂಶ ಯಾವ ರೀತಿ ಇದೆ ಅನ್ನೋದನ್ನ ಹೇಳ್ತಾ ಹೋಗೋಣ. ಗೊತ್ತಾಯ್ತಾ? ಮಧುರಾ ನಗರದ ಒಳಗೆ ಧರ್ಮ ಬುದ್ಧಿಯುಂ ದುಷ್ಟ ಬುದ್ಧಿಯುಂ ಎಂಬವರ್ ಈರ್ವರ್ ವಣಿಕ ಪುತ್ರರ್ ಪುದುವಿನೋಳ್ ಪರದು ಹೋಗಿ ಪಿರಿದು ಅಪ್ಪ ಪೊನ್ನ ಪಡೆದು ಮಗೂಳ್ದು ಬಂದು ನಿಜ ಜನ್ಮ ಭೂಮಿ ಅಪ್ಪ ಮಧುರಾಪುರದ ಬಹಿರ್ ಉದ್ಯಾನವನದ ಒಳಗೆ ಬೀಡಂ ಬಿಟ್ಟು ಅರ್ಧ ರಾತ್ರಿಯೋಳ್ ಧರ್ಮ ಬುದ್ಧಿ ದುರ್ಬುದ್ಧಿ ಅಪ್ಪ ದುಷ್ಟ ಬುದ್ಧಿಯಂ ಕರೆದು ಪೊನ್ನಂ ಪಚ್ಚುಕೊಳ್ಳುವಂ ಎನೆ. ದುಷ್ಟ ಬುದ್ಧಿ ಪಾಪ ಬುದ್ಧಿ ಆಗಲ್ ಬಗೆದು ಇಂತು ಎಂದಂ ನಾವು ಈ ಪೊನ್ನಂ ಪಚ್ಚುಕೊಂಡು ಮನೆಯೋಳ್ ಸ್ವೇಚ್ಛೆಯಿಂದ ಈರ್ಪವರ್ ಅಲ್ಲಂ ಮತ್ತಂ ಪರದು ಹೋಗಲ್ ಬೆಳ್ಕುಂ ಅದು ಕಾರಣದಿಂ ನಿನಗಂ ಎನಗಂ ಬೀಯಕ್ಕೆ ತಕ್ಕ ಅನಿತು ಪೊನ್ನಂ ಕೊಂಡು ಮಿಕ್ಕ ಪೊನ್ನನ್ ಎಲ್ಲಮನ್ ಇಲ್ಲಿಯೇ ಮಡಂಗುಂ ವಂ ಎನೆ. ಧರ್ಮ ಬುದ್ಧಿ ಆ ಪಾಪ ಕರ್ಮನಂ ತನ್ನ ಮನದನ್ನನ್ ಎಂದೇ ಬಗೆದು ಅದರ್ಕೆ ಒಡಂಬಟ್ಟು ಒಂದು ಮಹಾವಟವಿಟಪಿಯ ಕೆಲದೋಳ್ ಪೊನ್ನಂ ಪೂಳ್ದು ಮರುದಿವಸಂ ಈರ್ವರುಂ ಪೊಳಲಂ ಪೊಕ್ಕು ಇಷ್ಟ ವಿಷಯ ಸುಖಗಳನ್ ಅನುಭವಿಸುತ್ತ ಈರ್ದು ದುಷ್ಟ ಬುದ್ಧಿ ಧರ್ಮ ಬುದ್ಧಿಯಂ ವಂಚಿಸಿ ಹೋಗಿ ಪೊನ್ನನ್ ಎಲ್ಲಮಂ ಕೊಂಡು ಹುಳಿಯಂ ಮುನ್ನಿನಂತೆ ಪೂಳ್ದು ಕೆಲವಾನುಂ ದಿವಸಕ್ಕೆ ತಾನೇ ಧರ್ಮ ಬುದ್ಧಿಯಲ್ಲಿಗೆ ಬಂದು ಬೀಯಕ್ಕೆ ಪೊನ್ನು ಇಲ್ಲ ಇನ್ನು ಕಿರಿದು ಪೊನ್ನಂ ತೆಗೆದು ಕೊಳ್ಳಂ ಬನ್ನಿಂ ಎಂದು ಒಡಂಗೊಂಡು ಹೋಗಿ ಪೂಳ್ದ ಎಡೆಯೋಳ್ ಪೊನ್ನಂ ಕಾಣದೆ ಇನ್ನುಂ ಉಸಿರದೆ ಈರ್ದೊಡೆ ಅನೃತಂ ತನ್ನ ಮೇಲೆ ವರ್ಪುದು ಎಂದು ಪೊನ್ನನ್ ಎಲ್ಲಮಂ ನೀನೇ ಕೊಂಡೆ ಎಂಬುದಂ. ಇದಿಷ್ಟು ಬಿಡಿಸಿ ಓದಿರುವಂತದ್ದು ಮೊದಲನೇ ಪ್ಯಾರ. ಈಗೇನ್ ಮಾಡೋಣ, ಇದು ಕೂಡ್ಸಿ ಓದೋಣ.
ಮಧುರಾ ನಗರದೊಳಗೆ ಧರ್ಮಬುದ್ಧಿಯಂ ದುಷ್ಟಬುದ್ಧಿಯೆಂಬೀರ್ವರ್ ವಣಿಕ ಪುತ್ರರ್ ಪುದುವಿನೋಳ್ ಪರದು ಹೋಗಿ ಪಿರಿದಪ್ಪ ಪೊನ್ನ ಪಡೆದು ಮಗುಳ್ದು ಬಂದು ನಿಜ ಜನ್ಮಭೂಮಿಯಪ್ಪ ಮಧುರಾಪುರದ ಬಹಿರುದ್ಯಾನವನದೊಳಗೆ ಬೀಡಂ ಬಿಟ್ಟರ್ಧ ರಾತ್ರಿಯೋಳ್ ಧರ್ಮಬುದ್ಧಿ ದುರ್ಬುದ್ಧಿಯಪ್ಪ ದುಷ್ಟಬುದ್ಧಿಯಂ ಕರೆದು ಪೊನ್ನಂ ಪಚ್ಚುಕೊಳ್ಳುವ ಮೆನೆ ದುಷ್ಟಬುದ್ಧಿ ಪಾಪ ಬುದ್ಧಿ ಆಗಲ್ ಬಗೆದಿಂತೆಂದಂ ನಾವೀ ಪೊನ್ನಂ ಪಚ್ಚುಕೊಂಡು ಮನೆಯೊಳ್ ಸ್ವೇಚ್ಛೆಯಿಂದಿರ್ಪವರಲ್ಲಂ ಮತ್ತಂ ಪರದು ಹೋಗಲ್ ಬೆಳಕುಂ ಅದು ಕಾರಣದಿಂ ಎನಗಂ ಬೀಯಕ್ಕೆ ತಕ್ಕನಿದು ಪೊನ್ನಂ ಕೊಂಡು ಮಿಕ್ಕ ಪೊನ್ನನೆಲ್ಲ ಮನ್ನಿಲ್ಲಿಯೇ ಮಡಂಗುವಮ್ಮೆನೆ ಧರ್ಮ ಬುದ್ಧಿಯ ಪಾಪ ಕರ್ಮನಂ ತನ್ನ ಮನದನ್ನನೆಂದೇ ಬಗೆದುಂ ಅದರ್ಕೊಂಡಂ ಬಟ್ಟಂದು ಮಹಾವಟ ವಿಟಪಿಯ ಕೆಲದೋಳ್ ಪೊನ್ನಂ ಪೂಳ್ದು ಮರುದಿವಸಂ ಈರ್ವರುಂ ಪೊಳಲಂ ಪೊಕ್ಕು ಇಷ್ಟ ವಿಷಯ ಸುಖಗಳನ್ನು ಅನುಭವಿಸುತ್ತೀರ್ದು ದುಷ್ಟ ಬುದ್ಧಿ ಧರ್ಮ ಬುದ್ಧಿಯಂ ವಂಚಿಸಿ ಹೋಗಿ ಪೊನ್ನನೆಲ್ಲಮಂ ಕೊಂಡು ಕುಳಿಯಂ ಮುಂದಿನಂತೆ ಪೂಳ್ದು ಕೆಲವಾನುಂ ದಿವಸಕ್ಕೆ ತಾನೇ ಧರ್ಮ ಬುದ್ಧಿಯಲ್ಲಿಗೆ ಬಂದು ಈಯಕ್ಕೆ ಪೊನ್ನಿಲ್ಲವಿನ್ನುಂ ಕಿರಿದು ಪೊನ್ನಂ ತೆಗೆದುಕೊಳ್ಳುವಂ ಬನ್ನಿಮ್ಮೆಂದೊಡಂಗೊಂಡು ಹೋಗಿ ಪೂಳ್ದೆಡೆಯೊಳ್ ಪೊನ್ನಂ ಕಾಣದೆ ಇನ್ನುಸಿರದೀರ್ದೊಡೆ ಅನೃತಂ ತನ್ನ ಮೇಲೆ ಒರ್ಪುದೆಂದು ಪೊನ್ನನೆಲ್ಲಮಂ ನೀನೇ ಕೊಂಡೆ ಎಂಬುದು. ನೋಡಿ, ಇವಾಗ ಏನ್ ಮಾಡಿದ್ದಾಯ್ತು, ಇದನ್ನ ಕುಡ್ಸಿ ಓದಿದಾಯ್ತು. ಇವಾಗ ಒಂದೊಂದೇ ಪದಗಳ ಬಗ್ಗೆ ನೋಡ್ಕೊಂಡು ಅರ್ಥವನ್ನ ತಿಳ್ಕೊಳ್ಳೋಣ. ಏನ್ ಹೇಳಿದಾರೆ ಇಲ್ಲಿ? ಮಧುರಾ ನಗರದೊಳಗೆ ಅಂದ್ರೆ ಮಧುರಾ ಅನ್ನುವಂತ ಪಟ್ಟಣದೊಳಗೆ, ಮಧುರಾ ಅನ್ನುವಂತ ನಗರದೊಳಗೆ ಧರ್ಮ ಬುದ್ಧಿಯಂ ದುಷ್ಟ ಬುದ್ಧಿ ಎಂಬೀರ್ವರ್ ವಣಿಕ ಪುತ್ರರ್, ಧರ್ಮ ಬುದ್ಧಿ ಮತ್ತು ದುಷ್ಟ ಬುದ್ಧಿ ಎನ್ನುವಂತ ಇಬ್ಬರು ವ್ಯಾಪಾರಿಯ ಮಕ್ಕಳು. ವಣಿಕ ಅಂದ್ರೆ ವ್ಯಾಪಾರಿ, ಪುತ್ರರ್ ಅಂದ್ರೆ ಮಕ್ಕಳು. ವಣಿಕ ಪುತ್ರರ್ ಪುದುವಿನೋಳ್ ಪರದು ಹೋಗಿ, ಪುದುವಿನೋಳ್ ಅಂದ್ರೆ ಒಟ್ಟಿಗೆ ಜೊತೆಯಾಗಿ ವ್ಯಾಪಾರಕ್ಕಾಗಿ ಹೋಗಿದ್ದರು, ಪರದು ಹೋಗಿದ್ದರು. ಪಿರಿದಪ್ಪ ಪೊನ್ನಂ ಪಡೆದು, ಬಹಳಷ್ಟು ಪಿರಿದಾದಂದ್ರೆ ಹಿರಿಯದಾದ ಬಹಳಷ್ಟು ಹೊನ್ನನ್ನು ಸಂಪಾದಿಸಿಕೊಂಡು, ಪೊನ್ನಂ ಪಡೆದು ಹೊನ್ನನ್ನು ಪಡೆದುಕೊಂಡು ಮಗುಳ್ದು ಬಂದು, ವ್ಯಾಪಾರಕ್ಕೆ ಹೋಗಿರುವವರು ವಾಪಸ್ಸು ಬರ್ತಾರೆ, ಹೊನ್ನನ್ನು ಸಂಪಾದಿಸಿಕೊಂಡು ವ್ಯಾಪಾರವನ್ನ ಮುಗಿಸಿ ಹಿಂತಿರುಗಿ ಮಗಳದು ಬಂದು ಹಿಂತಿರುಗಿ ಬಂದು ಎಲ್ಲಿಗೆ? ನಿಜ ಜನ್ಮಭೂಮಿಯಪ್ಪ ಮಧುರಾಪುರದ ಬಹಿರುದ್ಯಾನವನದೊಳಗೆ. ನಿಜ ಜನ್ಮಭೂಮಿ ಅಂತಂದ್ರೆ ತಮ್ಮ ಸ್ವಂತ ಊರು, ತಮ್ಮ ಒಂದು ಜನ್ಮಭೂಮಿಗೆ ತಾವು ಹುಟ್ಟಿರುವಂತ ಊರಾಗಿರುವಂತ ಮಧುರಾಪುರಕ್ಕೆ ಬರ್ತಾರೆ. ಬರ್ತಾ ಇರುವಾಗ ಏನಾಗುತ್ತೆ? ಎಲ್ಲಿ ಬರ್ತಾರೆ ಅವರು? ಮಧುರಾಪುರದ ಬಹಿರುದ್ಯಾನವನದೊಳಗೆ, ಊರ ಹೊರಗಿರುವಂತಹ ಒಂದು ಉದ್ಯಾನವನದಲ್ಲಿ ಅವ್ರು ಏನ್ ಮಾಡ್ತಾರೆ? ಬೀಡಂ ಬಿಟ್ಟು, ಅಲ್ಲಿ ಸಾಯಂಕಾಲ ಆಗಿರೋದ್ರಿಂದ ಅಲ್ಲಿ ಅವ್ರು ಇರ್ತಾರೆ, ಆ ರಾತ್ರಿಯನ್ನು ಅಲ್ಲಿಯೇ ಕಳಿಬೇಕು ಅಂತೇಳಿ ಅವರು ಯೋಚನೆಯನ್ನ ಮಾಡಿರ್ತಾರೆ. ಬೀಡಂ ಬಿಟ್ಟು ಅರ್ಧರಾತ್ರಿಯೋಳ್, ಈ ರೀತಿಯಾಗಿ ಬೀಡಂ ಬಿಟ್ಟು ಅಲ್ಲೇ ಇದ್ದು ರಾತ್ರಿ ಮಲ್ಕೊಂಡಿರ್ತಾರೆ. ಅರ್ಧರಾತ್ರಿಯಲ್ಲಿ ಏನಾಗತ್ತೆ? ಅರ್ಧರಾತ್ರಿಯ ಸಮಯದಲ್ಲಿ ಧರ್ಮ ಬುದ್ಧಿ ದುರ್ಬುದ್ಧಿಯಪ್ಪ ದುಷ್ಟ ಬುದ್ಧಿಯಂ ಕರೆದು, ಧರ್ಮ ಬುದ್ಧಿ ಏನ್ ಮಾಡ್ತಾನೆ? ದುರ್ಬುದ್ಧಿಯಪ್ಪ ಅಂದ್ರೆ ದುರ್ಬುದ್ಧಿಯವನು, ಕೆಟ್ಟ ಬುದ್ಧಿಯವನಾಗಿರುವಂತ, ಪಾಪ ಬುದ್ಧಿಯವನಾಗಿರುವಂತ ದುಷ್ಟ ಬುದ್ಧಿಯನ್ನ ಕರಿತಾನೆ, ಅಂದ್ರೆ ಎಬ್ಬಿಸ್ತಾನೆ ಅವನನ್ನ ಕರೆದು. ಪೊನ್ನಂ ಪೊಚ್ಚುಕೊಳ್ಳುವ ಮೆನೆ, ಪೊನ್ನಂ ಪಚ್ಚುಕೊಳ್ಳುವ ಮೆನೆ ಅಂತಂದ್ರೆ ಏನ್ ಹೇಳ್ತಾರೆ? ನಾವು ಸಂಪಾದಿಸಿರುವಂತ ಹೊನ್ನನ್ನ ಏನ್ ಮಾಡೋಣ? ಇಬ್ಬರು ಸಮನಾಗಿ ಹಂಚಿಕೊಳ್ಳೋಣ, ಇಬ್ಬರು ಸರಿಯಾಗಿ ಹಂಚಿಕೊಳ್ಳೋಣ ಅಂತೇಳಿ ಹೇಳ್ತಾನೆ. ಆವಾಗ ಏನಾಗತ್ತೆ ನೋಡಿ ಇಲ್ಲಿ? ಪೊನ್ನಂ ಪೊಚ್ಚುಕೊಳ್ಳುವ ಮೆನೆ ದುಷ್ಟ ಬುದ್ಧಿ ಪಾಪ ಬುದ್ಧಿ ಆಗಲ್ ಬಗೆದಿಂತೆಂದಂ. ದುಷ್ಟ ಬುದ್ಧಿ ನೋಡಿ, ಪಾಪ ಬುದ್ಧಿಯವನು, ಅವನ ಮನ್ಸಲ್ಲಿ ಯಾವಾಗ್ಲೂ ಕೆಟ್ಟ ಯೋಚನೆ ಇರುತ್ತೆ. ಪಾಪ ಬುದ್ಧಿಯವನು ಅಂತಂದ್ರೆ ಕೆಟ್ಟ ರೀತಿಯಲ್ಲಿ ಯೋಚನೆ ಮಾಡುವಂತವ್ರು. ಅವನಲ್ಲಿ ಏನ್ ಕೆಟ್ಟ ಯೋಚನೆ ಏನ್ ಬರುತ್ತೆ ನೋಡಿ, ನಿಮ್ ಮುಂದ್ ಗೊತ್ತಾಗತ್ತೆ. ಆದ್ರೂ ನಾನು ಹೇಳ್ತೀನಿ ಯಾವ ರೀತಿಯಾದ ಕೆಟ್ಟ ಯೋಚನೆ ಬರುತ್ತೆ. ಇವನ್ ಇವಾಗ ಏನ್ ಹೇಳ್ದ? ಪಾಲ್ ಮಾಡ್ಕೊಳ್ಳೋಣ, ಇಬ್ರು ಸಮನಾಗಿ ಹಂಚ್ಕೊಳ್ಳೋಣ ಅಂತ ಅಂದಾಗ ದುಷ್ಟ ಬುದ್ಧಿಯ ಮನ್ಸಲ್ಲಿ ಏನಿದೆ? ಇಬ್ರು ಸರಿಯಾಗಿ ಹಂಚ್ಕೊಂಡಾಗ ಅರ್ಧ ಸಿಗತ್ತೆ, ಎಲ್ಲವನ್ನು ತಾನೇ ತಗೋಬೇಕು, ಎಲ್ಲವೂ ನನಗೇ ಬೇಕು ಅನ್ನುವಂತ ಒಂದು ಭಾವನೆಯಿಂದ ಏನ್ ಹೇಳ್ತಾನೆ ನೋಡಿ, ಪಾಪ ಬುದ್ಧಿ ಆಗಲ್ ಬಗೆದು ಇಂತೆಂದ ಈ ರೀತಿಯಾಗಿ ಹೇಳ್ತಾನೆ. ನಾವೀ ಪೊನ್ನಂ, ನಾವೀ ಸಂಪತ್ತನ್ನು, ನಾವಿಲ್ಲಿ ಸಿಕ್ಕಿರುವಂತ ಹೊನ್ನನ್ನ
ಹಚ್ಚುಕೊಂಡು ಇದನ್ನ ನಾವು ಸರಿಯಾಗಿ ಹಂಚಿಕೊಂಡು ಮನೆಯೊಳ ಸ್ವೇಚ್ಛೆಯಿಂದ ಇರ್ಪವರಲ್ಲ. ಮನೆಯೊಳಗೆ ನಾವು ಸುಖವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಇರ್ಪವರಲ್ಲ, ಸುಖವಾಗಿ ಆರಾಮಾಗಿರಲು ಸಾಧ್ಯವಿಲ್ಲ. ಯಾಕೆ ಹೇಳ್ತಾ ಇದ್ದಾನೆ ನೋಡಿ ಈ ರೀತಿಯಾಗಿ ಪಚ್ಚಿಕೊಂಡು ನಾವು ಸುಖದಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ? ಯಾಕೆ ಅಂತಂದ್ರೆ ಮತ್ತಂ ಪರದು ಪೋಗಲ್ ಬೆಳಕು ಮಧು ಕಾರಣದಿಂ. ಮತ್ತೆ ನಾವೇನ್ ಮಾಡ್ತೀವಿ, ವ್ಯಾಪಾರಕ್ಕಾಗಿ ಹೋಗ್ತೀವಲ್ವಾ, ಆದ ಕಾರಣದಿಂದ ಇದು ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ವ್ಯಾಪಾರಕ್ಕೆ ಹೋದ್ರೆ ಮನೇಲಿ ಬರೀ ಏನೇ ಹೆಂಗಸರು ಮಾತ್ರ ಇರ್ತಾರೆ. ಆದ್ರಿಂದ ನಾವ್ ಇದನ್ನ ಹಂಚ್ಕೊಂಡು ಇಷ್ಟೊಂದು ಸಂಪತ್ತನ್ನ ಮನೇಲಿ ಇಟ್ಕೊಳಕ್ ಆಗಲ್ಲ. ಎಷ್ಟ್ ಚೆನ್ನಾಗಿ ಆ ದುಷ್ಟ ಬುದ್ಧಿಗೆ ಬಂದಿರುವಂತ ಒಂದು ಐಡಿಯಾ ನೋಡಿ ಹೇಗಿದೆ ಅಂತೇಳಿ. ಯೋಗ ಯೋಚನೆ ಮಾಡ್ತಾನೆ ನೋಡಿ, ಈ ರೀತಿಯಾಗಿ ನಾವು ಇಟ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನಾವು ವ್ಯಾಪಾರಕ್ಕಾಗಿ ಹೋಗೋದ್ರಿಂದ ಆ ಕಾರಣದಿಂದ ಅಂತ ಹೇಳ್ತಾನೆ. ಹಾಗೆ ಮುಂದೆ ಏನ್ ಹೇಳ್ತಾನೆ, ನಿನಗಂ ಎನಗಂ ಬೀಯಕ್ಕೆ ತಕ್ಕನಿದು ಪೊನ್ನಂ ಕೊಂಡು. ನಿನಗೆ ನನಗೆ ಎಷ್ಟು ಹೊನ್ನು ಬೇಕು ಅಂತಂದ್ರೆ, ಬೀಯ ಅಂತಂದ್ರೆ ಇಲ್ಲಿ ಏನು, ಬೀಯ ಅಂತಂದ್ರೆ ಖರ್ಚು. ಇಲ್ಲಿ ಬೀಯ ಅನ್ನುವಂತ ಪದ ಯಾವ್ದಿದೆ, ತದ್ಭವ ಪದ. ಅದರ ತತ್ಸಮ ರೂಪವೇ ವ್ಯಯ. ವ್ಯಯ ಅಂದ್ರೆ ಖರ್ಚಿಗೆ ಬೇಕಾದಷ್ಟು, ಎಷ್ಟು ಖರ್ಚಿಗೆ ಬೇಕು ನನಗೆ ಮತ್ತು ನಿನಗೆ, ಏನ್ ಮಾಡೋಣ, ಖರ್ಚಿಗೆ ಎಷ್ಟು ಬೇಕು ಅಷ್ಟನ್ ಮಾತ್ರ ತಗೊಳ್ಳೋಣ. ತಕ್ಕನಿದು ಪೊನ್ನಂ ಕೊಂಡು, ಅದಕ್ಕೆ ಬೇಕಾಗುವಷ್ಟು ಹೊನ್ನನ್ನು, ತಕ್ಕನಿದು ಅಂದ್ರೆ ನಮ್ಗೆ ಖರ್ಚಿಗೆ ಬೇಕಾಗುವಷ್ಟು ಹೊನ್ನನ್ನು ತೆಗೆದುಕೊಂಡು, ಮಿಕ್ಕ ಪೊನ್ನಂ ಇಲ್ಲಿ, ಮಿಕ್ಕ ಪೊನ್ನನೆಲ್ಲಮಂ ಇಲ್ಲಿಯೇ ಮಡಂಗುವ ಮೆನೆ. ಏನ್ ಹೇಳ್ತಾನೆ, ಮಿಕ್ಕ ಹೊನ್ನನ್ನು, ಉಳಿದಿರುವಂತ ಎಲ್ಲ ಸಂಪತ್ತನ್ನು, ಎಲ್ಲ ಹೊನ್ನನ್ನು ಇಲ್ಲಿಯೇ ನಾವು ಇಟ್ಬಿಡೋಣ. ಮಡಂಗುವ ಮೆನೆ, ಇಲ್ಲಿಯೇ ನಾವು ಇಟ್ಬಿಡೋಣ, ಬೇಕಾದಾಗ ಬಂದು ತಗೊಂಡೋದ್ರಾಯ್ತು ಅಂತೇಳಿ ದುಷ್ಟ ಬುದ್ಧಿ ಏನ್ ಮಾಡ್ತಾನೆ, ಧರ್ಮ ಬುದ್ಧಿ ಹತ್ರ ಹೇಳ್ತಾನೆ. ಆಗ ಏನಾಗತ್ತೆ, ಈ ರೀತಿಯಾಗಿ ಹೇಳಿದಾಗ ಧರ್ಮ ಬುದ್ಧಿಯ ಪಾಪ ಕರ್ಮನಂ ತನ್ನ ಮನದನ್ನನೆಂದೇ ಬಗೆದು. ನೋಡಿ ಧರ್ಮ ಬುದ್ಧಿ ಯಾವ ರೀತಿ ಎಷ್ಟು ಒಳ್ಳೆಯವನಾಗಿರ್ತಾನೆ ನೋಡಿ. ಪಾಪ ಕರ್ಮನಂ ಅಂದ್ರೆ ಪಾಪದ ರೀತಿಯಲ್ಲಿ ಯೋಚನೆ ಮಾಡುವಂತಹ, ಪಾಪದ ಕೆಲಸ ಮಾಡುವಂತಹ, ಕೆಟ್ಟ ಯೋಚನೆಯಲ್ಲಿರುವಂತಹ ದುಷ್ಟ ಬುದ್ಧಿಯು ನನ್ನ ಮನಸ್ಸಿನ ಒಂದು ನನ್ನ ಆತ್ಮೀಯ ಗೆಳೆಯ, ನನ್ನ ಆತ್ಮೀಯ ಸ್ನೇಹಿತ, ನಮ್ಮಿಬ್ಬರ ಯೋಚನೆ ಒಂದೇ ಇರುತ್ತೆ ಅನ್ನೋ ರೀತಿನಲ್ಲಿ, ದೇಹ ಬೇರೆ ಆದ್ರೂ ಮನಸ್ಸು ಒಂದೇ ಅನ್ನುವಂತ ರೀತಿನಲ್ಲಿ ನಮ್ಮ ಗೆಳೆತನ ಇದೆ ಅನ್ನುವುದನ್ನ ಇಲ್ಲಿ ಧರ್ಮ ಬುದ್ಧಿ ಯೋಚನೆ ಮಾಡಿರ್ತಾನೆ. ನನ್ನ ಮನದನ್ನ ಅವನು ಅನ್ನೋ ರೀತಿನಲ್ಲಿ ಪಾಪಕರ್ಮನಂ ತನ್ನ ಮನದನ್ನನೆಂದೇ ನೆನೆಸಿ ಬಗೆದು ತಿಳಿದು ಏನ್ ಮಾಡ್ತಾನೆ, ಬಗೆದು ಅದಕ್ಕೊರಂ ಬಟ್ಟೊಂದು ಅಂದ್ರೆ ಏನ್ ಮಾಡ್ತಾನೆ, ಅದಕ್ಕೆ ಒಪ್ಪಿಕೊಂಡು, ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾನೆ. ಆಯ್ತಪ್ಪ ಅಂತೇಳಿ ಹೇಳ್ತಾನೆ, ಸರಿ ಆಯ್ತು ಹಾಗೆ ಮಾಡೋಣ ಅನ್ನುವಂತ ಒಂದು ಸಮ್ಮತಿಯನ್ನು ಅವನು ಹೇಳ್ತಾನೆ. ಆಗ ಇವನೇನ್ ಹೇಳ್ತಾನೆ ನೋಡಿ, ಮಹಾವಟವಿಟಪಿಯ ಕೆಲದೋಳ್. ಮಹಾವಟವಿಟಪಿ ಅಂತಂದ್ರೆ ಇಲ್ಲಿ ಆಲದ ಮರ ಅಂತ ಆಗತ್ತೆ. ಇದು ಅಶ್ವತ್ಥ ಮರದ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಅದರ ಸಮೀಪದಲ್ಲಿ ಏನ್ ಮಾಡೋಣ, ಅದರ ಕೆಲದೋಳ್ ಸಮೀಪದಲ್ಲಿ ಪೊನ್ನಂ ಪೂಳ್ದು, ಹೊನ್ನಂ ಹೂಳೋಣ. ಹೂಳ್ದು ಅಂದ್ರೆ ಹೂಳೋಣ, ಎಲ್ಲ ಹೊನ್ನನ್ನ ಇಲ್ಲಿಯೇ ಹೂಳೋಣ ಅಂತೇಳಿ ಅವ್ರು ಏನ್ ಮಾಡ್ತಾರೆ, ಇಬ್ರು ಸೇರಿ ಅಲ್ಲಿ ಹೊನ್ನನ್ನ ಹೂಳಿ ಹಾಗೆ ಮಣ್ಣನ್ನ ಮುಚ್ಚಿಡ್ತಾರೆ. ಮರು ದಿವಸ ಈರ್ವರು, ಮಾರನೇ ದಿವಸ ಇಬ್ರು, ಬೆಳಗಾಗತ್ತಲ್ವಾ, ಬೆಳಗಾದ್ಮೇಲೆ ಮರು ದಿವಸ ಇಬ್ರು ಏನ್ ಮಾಡ್ತಾರೆ, ಹೊಳಲಂ ಪೊಕ್ಕು, ಅವರಿರುವಂತ ಅವರ ನಗರವನ್ನ ಹೋಗಿ, ಪ್ರಯಾಣ ಮಾಡಿ ಬಂದಿರುವಂತ ಅವ್ರ ವ್ಯಾಪಾರಕ್ಕಾಗಿ ಹೋಗಿ ಅವರ ಒಂದು ಮಧುರಾ ನಗರ ಅನ್ನುವಂತ ಪಟ್ಟಣಕ್ಕೆ ಅಲ್ಲಿ ಹೋಗ್ತಾರೆ. ಪೊಳಲಂ ಪೊಕ್ಕು ಇಷ್ಟ ವಿಷಯ ಸುಖಗಳನ್ನ ಅನುಭವಿಸುತ್ತೀರ್ದು. ಇಷ್ಟ ವಿಷಯ ಅಂತಂದ್ರೆ ಅವರಿಗೆ ಇಷ್ಟ ಬಂದ ಹಾಗೆ ಅವರು ತಾವು ಬಯಸಿದ ರೀತಿಯಲ್ಲಿ ಸಂತೋಷದಿಂದ ಸುಖದಿಂದ ಏನ್ ಮಾಡ್ತಾ ಇದ್ರು, ಸುಖದಿಂದ ಜೀವನವನ್ನ ಮಾಡ್ತಾ ಇದ್ರು, ಸುಖವನ್ನ ಅನುಭವಿಸ್ತಾ ಅವರಿದ್ರು. ಆ ಸಮಯದಲ್ಲಿ ಏನಾಗುತ್ತೆ ನೋಡಿ, ದುಷ್ಟ ಬುದ್ಧಿ ಧರ್ಮ ಬುದ್ಧಿಯ ವಂಚಿಸಿ, ಈ ರೀತಿಯಾಗಿ ಸುಖವಾಗಿರುವಾಗ್ಲೇ ದುಷ್ಟ ಬುದ್ಧಿಯ ಮನಸ್ಸಿಗೆ ದುಷ್ಟ ಯೋಚನೆ ಬರುತ್ತೆ. ಕೆಟ್ಟ ಯೋಚನೆ ಬಂದು ಏನ್ ಮಾಡ್ತಾನೆ, ಧರ್ಮ ಬುದ್ಧಿಗೆ ಮೋಸವನ್ನ ಮಾಡಿ, ದುಷ್ಟ ಬುದ್ಧಿಯು ಧರ್ಮ ಬುದ್ಧಿಯ ವಂಚಿಸಿ ಹೋಗಿ ಏನ್ ಮಾಡ್ತಾನೆ, ಎಲ್ಲಿ ಆ ಒಂದನ್ನು ಸಂಪತ್ತನ್ನೆಲ್ಲ ಹೂಳಿಟ್ಟಿದ್ರು, ಮಹಾವಟವಿಟಪಿ ಆಲದ ಮರದ ಕೆಳಗಡೆ, ಅಶ್ವತ್ಥ ಮರದ ಕೆಳಗಡೆ ಹೋಗಿ ಏನ್ ಮಾಡ್ತಾನೆ, ಹೊನ್ನನೆಲ್ಲವಂ ಕೊಂಡು, ಅಲ್ಲಿರುವಂತಹ ಮಣ್ಣನ್ನು ತೆಗೆದು ಹೊನ್ನೆಲ್ಲವನ್ನ, ಅಲ್ಲಿರುವಂತಹ ಸಂಪತ್ತೆಲ್ಲವನ್ನು ತೆಗೆದುಕೊಂಡು, ಕುಳಿಯ ಮುಂದಿನಂತೆ ಪೂಳುದು. ಕುಳಿ ಅಂತಂದ್ರೆ ಆ ಹೊಂಡವನ್ನು ಮೊದಲಿನಂತೆಯೇ ಹೇಗೆ ಹೂಳಿತ್ತು ಅದೇ ರೀತಿಯಾಗಿ ಅದನ್ನು ಮುಚ್ಚಿ ನೀಟಾಗಿ ಆ ಹೊನ್ನನ್ನು ಅಲ್ಲೇ ಮುಚ್ಚಿ, ಹೊನ್ನನ್ನೆಲ್ಲ ತೆಗೆದು ಮಣ್ಣನ್ನ ಹಾಕಿ ಮೊದಲಿನಂತೆಯೇ ಆ ಹೊಂಡವನ್ನ
ಮುಚ್ಚಿಡ್ತಾನೆ. ಹೂಳ್ದು ಏನ್ ಮಾಡ್ತಾನೆ, ಕೆಲವಾನೊಂದ್ ದಿವಸಕ್ಕೆ, ಇನ್ನೊಂದ್ ಸ್ವಲ್ಪ ದಿವಸ ಆದ್ಮೇಲೆ, ಕೆಲವಾನೊಂದ್ ದಿವಸ ಅವನು ಈ ಕೆಲಸವನ್ನ ಮಾಡ್ಕೊಂಡು ಬಂದು ಇನ್ನೊಂದ್ ಸ್ವಲ್ಪ ದಿವಸ ಆದ್ಮೇಲೆ ಏನ್ ಮಾಡ್ತಾನೆ, ತಾನೇ ಧರ್ಮ ಬುದ್ಧಿಯಲ್ಲಿಗೆ ಬಂದು, ನಾನೇ ಧರ್ಮ ಬುದ್ಧಿಯಲ್ಲಿಗೆ ಬರ್ತಾನೆ. ಎಷ್ಟ್ ನಯವಾಗಿ, ನಯವಂಚಕರ ರೀತಿನಲ್ಲಿ ಬರ್ತಾನೆ ನೋಡಿ. ಬಂದ್ಬಿಟ್ಟು ಏನ್ ಹೇಳ್ತಾನೆ, ಬೀಯಕ್ಕೆ ಪೊನ್ನಿಲ್ಲವಿನ್ನು, ನಮ್ಗೆ ಇವಾಗ ಖರ್ಚಿಗೆ ಹೊನ್ನಿಲ್ಲ, ಆವತ್ತು ನಾವು ತಗೊಂಡ್ ಬಂದ್ವಲ್ಲ ಅದೆಲ್ಲ ಖರ್ಚಾಗೋಯ್ತು. ಕಿರಿದು ಪೊನ್ನಂ, ಸ್ವಲ್ಪ ಹೊನ್ನನ್ನು, ಅದರಲ್ಲಿ ಸ್ವಲ್ಪ ಹೊನ್ನನ್ನು ಏನ್ ಮಾಡೋಣ, ತೆಗೆದುಕೊಳ್ಳೋಂ, ತಗೊಂಡ್ ಬರೋಣ, ಬನ್ನಿಮ್ಮೆಂದೊಡಂಗೊಂಡು ಬಾ ಅಂತ ಹೇಳಿ ಇಬ್ರು ಜೊತೆಯಾಗಿ ಹೋಗಿ ತಗೊಂಡ್ಬರೋಣ, ನಿನಗೂ ಬೇಕಾಗತ್ತಲ್ವಾ ಅನ್ನೋ ರೀತಿನಲ್ಲಿ ಅವನೇನ್ ಮಾಡ್ತಾನೆ, ಒಡಂಗೊಂಡು ಜೊತೆಯಾಗಿ ಅವನನ್ನು ಕರ್ಕೊಂಡು ಹೋಗಿ ಪೂಳ್ದೆಡೆಯೋಳ್, ಹೂಳಿರುವಂತ ಎಡೆಯಲ್ಲಿ, ಹೂಳಿರುವಂತ ಜಾಗದಲ್ಲಿ, ಪೊನ್ನಂ ಕಾಣದೆ, ಹೊನ್ನು ಕಾಣದೆ, ಅಲ್ಲಿರುವಂತ ಸಂಪತ್ತು ಕಾಣದೆ ಏನ್ ಮಾಡ್ತಾನೆ, ಇನ್ನು ಉಸಿರದೀರ್ದೊಡೆ, ಇನ್ನು ನಾನ್ ಮಾತಾಡದೆ ಇದ್ರೆ ಏನಾಗುತ್ತೆ, ನನ್ ಮೇಲೆ ಅಪವಾದ ಬರುತ್ತೆ, ನಾನ್ ಇವಾಗ ಮಾತಾಡದೆ ಇದ್ರೆ, ಅನೃತುಂ, ಅನೃತ ಅಂತಂದ್ರೆ ಸತ್ಯವಲ್ಲದೆ ಇರುವಂತ ಒಂದು ಸುಳ್ಳು ಆಗಿರುತ್ತೆ ಇದು. ಈ ಅನೃತ, ಈ ಸುಳ್ಳು ಆಪಾದನೆ ತನ್ನ ಮೇಲೆ ಬರ್ತುದೆಂದು, ಈ ಆಪಾದನೆ ತನ್ನ ಮೇಲೆ ಬರುವುದೆಂದು, ಪೊನ್ನನೆಲ್ಲಮಂ, ಎಲ್ಲ ಹೊನ್ನನೆಲ್ಲಮಂ ನೀನೇ ಕೊಂಡೆ ಎಂಬುದಂ, ಎಲ್ಲ ಹೊನ್ನನ್ನ ನೀನೇ ತೆಗೆದುಕೊಂಡಿರ್ಬೇಕು, ನೀನೇ ತೆಗೆದಿರ್ಬೇಕು ಅಂತೇಳಿ ಧರ್ಮ ಬುದ್ಧಿಗೆ ಹೇಳುವಂತ ಕೆಲಸವನ್ನ ಇಲ್ಲಿ ಯಾರು ಮಾಡ್ತಾರೆ, ದುಷ್ಟ ಬುದ್ಧಿ ಮಾಡ್ತಾರೆ. ಮಾಡ್ತಾನೆ. ಇದಿಷ್ಟೇನು ಇಲ್ಲಿ ಪದಗಳ ಅನುಸಾರವಾಗಿ ನಾವಿಲ್ಲಿ ಅರ್ಥವನ್ನು ತಿಳ್ಕೊಂಡ್ವಿ. ಈಗ ಈ ಪ್ಯಾರಾದ ಒಂದು ಸಾರಾಂಶವನ್ನ ಏನ್ ಹೇಳ್ತಾ ಹೋಗೋಣ ಅಂತಂದ್ರೆ, ಮಧುರಾ ನಗರದಲ್ಲಿ ಏನಾಗತ್ತೆ, ಧರ್ಮ ಬುದ್ಧಿ ಮತ್ತು ದುಷ್ಟ ಬುದ್ಧಿ ಎನ್ನುವಂತ ಇಬ್ಬರು ವ್ಯಾಪಾರಿಯ ಮಕ್ಕಳು ಇರ್ತಾರೆ. ಅವ್ರು ಏನ್ ಮಾಡ್ತಾರೆ, ಪುದುವಿನೋಳ ಅಂತಂದ್ರೆ ಜೊತೆಯಾಗಿ ಏನ್ ಮಾಡ್ತಾರೆ, ಅವರು ವ್ಯಾಪಾರಕ್ಕಾಗಿ ಹೋಗಿ ಬಹಳಷ್ಟು ಹೊನ್ನನ್ನು ಸಂಪಾದಿಸಿಕೊಂಡು ಬರ್ತಾರೆ. ಎಲ್ಲಿ, ತಮ್ಮ ಸ್ವಂತ ಊರಾದ ಮಧುರಾ ನಗರಕ್ಕೆ ಬರ್ತಾ ಇರ್ತಾರೆ. ಬರುವಾಗ ಏನಾಗುತ್ತೆ, ಸಾಯಂಕಾಲ ಆಗಿರೋದ್ರಿಂದ ಊರ ಹೊರಗಿನ ಒಂದು ಉದ್ಯಾನವನದೊಳಗೆ ಅವರು ಅಲ್ಲಿ ರಾತ್ರಿಯನ್ನ ಕಳೀತಾರೆ. ಈ ರೀತಿ ರಾತ್ರಿ ಕಳೀತಾ ಇರುವಾಗ ಏನಾಗುತ್ತೆ, ಅರ್ಧ ರಾತ್ರಿಯಲ್ಲಿ ಧರ್ಮ ಬುದ್ಧಿಗೆ ಒಂದು ಯೋಚನೆ ಬರುತ್ತೆ. ಆ ಯೋಚನೆ ಬಂದು ಧರ್ಮ ಬುದ್ಧಿ ಏನ್ ಮಾಡ್ತಾನೆ, ದುರ್ಬುದ್ಧಿ ಆಗಿರುವಂತ, ದುಷ್ಟ ಬುದ್ಧಿಯವನಾಗಿರುವಂತ, ಅಂದ್ರೆ ಪಾಪ ಬುದ್ಧಿಯವನಾಗಿರುವಂತ, ಕೆಟ್ಟ ರೀತಿ ಯೋಚನೆ ಮಾಡುವಂತ ದುಷ್ಟ ಬುದ್ಧಿಯನ್ನ ಎಬ್ಬಿಸಿ ಕರೆದು ಏನ್ ಹೇಳ್ತಾನೆ, ಹೊನ್ನನ್ನು ಏನ್ ಮಾಡೋಣ, ಈ ಸಂಪತ್ತನ್ನು ನಾವಿಬ್ರು ಹಂಚ್ಕೊಂಡ್ಬಿಡೋಣ ಅಂತೇಳಿ ಹೇಳ್ತಾನೆ. ಆಗ ಏನ್ ಮಾಡ್ತಾನೆ ದುಷ್ಟ ಬುದ್ಧಿ, ಅವನಲ್ಲಿ ಕೆಟ್ಟ ಯೋಚನೆ ಜಾಸ್ತಿ ಅಲ್ವಾ, ಆ ರೀತಿಯಾದಂತ ಒಂದು ಕೆಟ್ಟ ಯೋಚನೆಯನ್ನ ಏನ್ ಮಾಡ್ತಾನೆ, ಕೆಟ್ಟ ಯೋಚನೆ ಇರೋದ್ರಿಂದ ಈ ರೀತಿಯಾಗಿ ಅವನ ಹತ್ರ ಹೇಳ್ತಾನೆ. ಯಾರತ್ರ, ಧರ್ಮ ಬುದ್ಧಿ ಹತ್ರ ಹೇಳ್ತಾನೆ. ಏನಂತ ಹೇಳ್ತಾನೆ, ನಾವೀ ಹೊನ್ನನ್ನು ಹಂಚ್ಕೊಂಡ್ರೆ ಮನೆಯೊಳಗೆ ಆರಾಮವಾಗಿ ಸುಖದಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ನಾವು ತಿರ್ಗಾ ವ್ಯಾಪಾರಕ್ಕೆ ಹೋಗ್ತೀವಲ್ವಾ, ನಾವು ವ್ಯಾಪಾರಕ್ಕೆ ಹೋದಾಗ ಮನೆಯಲ್ಲಿ ಏನಾಗುತ್ತೆ, ಅಷ್ಟೊಂದು ಸಂಪತ್ತಿದ್ರೆ ನಮ್ಗೆ ನೆಮ್ಮದಿ ಇರಲ್ಲ. ಇಲ್ಲಿ ಮನೆಯಲ್ಲಿರುವಂತ ಮಹಿಳೆಯರು ಮಾತ್ರ ಮನೆಯಲ್ಲಿ ಇರ್ತಾರೆ, ಅವರ ಮನೆಯ ಹೆಂಗಸರು ಮಾತ್ರ ಕಳ್ಳತನ ಆಗ್ಬಹುದು, ಏನಾಗ್ಬಹುದು. ಆದ್ರಿಂದ ನಮ್ಗೆ ವ್ಯಾಪಾರಕ್ಕೆ ಹೋದ್ರೂ ನಮ್ಗೆ ಏನಾಗಲ್ಲ, ನೆಮ್ಮದಿ ಇರಲ್ಲ ಅಂತೇಳಿ ಹೇಳ್ತಾನೆ. ಆ ಕಾರಣದಿಂದ ನಾವೇನ್ ಮಾಡೋಣ, ನಮ್ಗೆ ಇವಾಗ ಜೀವನಕ್ಕೆ ಖರ್ಚಿಗೆ ಎಷ್ಟು ಬೇಕು ಅಷ್ಟೇ ಹೊನ್ನನ್ನು ತಗೊಳ್ಳೋಣ, ಮಿಕ್ಕಿರೋ ಹೊನ್ನನ್ನೆಲ್ಲ ಏನ್ ಮಾಡೋಣ, ನಾವು ಇಲ್ಲಿಯೇ ಇಟ್ಬಿಟ್ಟು ಹೋಗೋಣ ಅಂತೇಳಿ ಹೇಳಿದಾಗ ಧರ್ಮ ಬುದ್ಧಿ ಏನ್ ಹೇಳ್ತಾನೆ, ಏನ್ ಅನ್ಕೋತಾನೆ, ಈ ಪಾಪ ಕರ್ಮನಾದ ಪಾಪ ಬುದ್ಧಿಯವನಾಗಿರುವಂತಹ ದುಷ್ಟ ಬುದ್ಧಿಯನ್ನು ನನ್ನ ಆತ್ಮೀಯ ಗೆಳೆಯ, ನನ್ನ ಮನಸ್ಸಿನಲ್ಲಿರೋದು, ಇವನ್ ಮನಸ್ಸಲ್ಲಿರೋದು ಎಲ್ಲ ಒಂದೇ ವಿಚಾರ, ಅಂದ್ರೆ ಇವನು ನನ್ನ ಹಿತವನ್ನು ಬಯಸುವವನು ಅಂತ ಹೇಳಿ ಆಯ್ತು ಅಂತೇಳಿ ಅವನು ಒಪ್ಪಿಗೆಯನ್ನು ಕೊಡ್ತಾನೆ. ಅವಾಗ ಏನ್ ಮಾಡ್ತಾರೆ, ಅಲ್ಲಿಯೇ ಇರುವಂತ ಆಲದ ಮರ ಅಥವಾ ಅಶ್ವತ್ಥ ಮರದ ಬಳಿಯಲ್ಲಿರುವಂತ ಒಂದು ಹೊಂಡವನ್ನ ತೋಡ್ತಾರೆ. ಆ ಹೊಂಡದಲ್ಲಿ ಎಲ್ಲ ಹೊನ್ನನ್ನು ಹಾಕಿ ಅದನ್ನು ಮುಚ್ಚಿ ಹಾಗೆ ರಾತ್ರಿ ಮಲ್ಕೊಂಡು ಬೆಳಿಗ್ಗೆ ಏನ್ ಮಾಡ್ತಾರೆ, ಮರುದಿವಸ ಬೆಳಿಗ್ಗೆ ಅವರು ಅವರ ನಗರವನ್ನ ಹೋಗ್ತಾರೆ. ಅವರ ನಗರ ಯಾವುದು, ಮಧುರಾ ನಗರ. ಮಧುರಾ ನಗರಕ್ಕೆ ಹೋಗಿ ಅವರ ಇಷ್ಟದ ಹಾಗೆ ಅವರು ಬಯಸಿರುವ ರೀತಿಯಲ್ಲಿ ಸುಖಗಳನ್ನ ಅನುಭವಿಸ್ತಾ ಸುಖದಿಂದ ಜೀವನವನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹೀಗೆ ಹೋಗಿ ಒಂದು 3-4 ದಿವಸ ಆಗಿರುತ್ತೆ. ಹಾಗೆ ಒಂದ್ ದಿವಸ ಏನಾಗುತ್ತೆ, ಈ ದುಷ್ಟ ಬುದ್ಧಿ ಇದನ್ನೆಲ್ಲ ಅವನ್ ಸುಮ್ನೆ ಇರ್ತಾನ, ಧರ್ಮ ಬುದ್ಧಿ ಸುಮ್ನೆ ಇದ್ರುನು ದುಷ್ಟ ಬುದ್ಧಿಯ ಮನಸ್ಸಲ್ಲಿ ಯೋಚನೆ ಬಂದು ಹೋಗಿ ಧರ್ಮ ಬುದ್ಧಿಯನ್ನ ವಂಚಿಸಿ ಹೋಗಿ ಹೊನ್ನನೆಲ್ಲವನ್ನ ಏನ್ ಮಾಡ್ತಾನೆ, ತಗೊಂಡ್ ಬಂದು ಅಲ್ಲಿ ಹೊಂಡದಲ್ಲಿರುವಂತಹ ಹೊನ್ನನೆಲ್ಲ ತೆಗಿತಾನೆ. ಹಾಗೆಯೇ ಮೊದಲಿನಂತೆ ಆ ಹೊಂಡವನ್ನ ಮುಚ್ಚಿ
ಬಂದು ಕೆಲವು ದಿವಸದ ನಂತರ ಹಾಗೆ ಸುಮ್ನೆ ಅದೇ ದಿವಸ ಹೋಗಲ್ಲ, ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಏನ್ ಮಾಡ್ತಾನೆ, ತಾನೇ ಧರ್ಮ ಬುದ್ಧಿ ಹತ್ರ ಹೋಗ್ತಾನೆ. ಹೋಗ್ಬಿಟ್ಟು ಏನ್ ಹೇಳ್ತಾನೆ, ನಮಗೆ ಹೊನ್ನೆ ಬೇಕು, ಖರ್ಚಿಗೆ ಹೊನ್ಬೇಕು, ಅವತ್ ನಾವು ಪಾಲ್ ಮಾಡ್ಕೊಂಡ್ವಲ್ಲ ಅದೆಲ್ಲ ಖರ್ಚಾಗೋಯ್ತು, ಇನ್ನು ಸ್ವಲ್ಪ ಹೊನ್ಬೇಕು, ಇನ್ ಸ್ವಲ್ಪ ತಗೊಂಬರೋಣ ಬಾ, ನಾನು ನೀನು ಹೋಗ್ಬರೋಣ ಅಂತೇಳಿ ಅವನನ್ನ ಕರೀತಾನೆ. ಇಬ್ರು ಜೊತೆಯಾಗಿ ಹೋಗ್ತಾರೆ. ಅಲ್ಲಿ ಹೋಗಿ ನೋಡ್ದಾಗ ಏನಾಗತ್ತೆ, ಹೂಳಿದೆಡೆಯಲ್ಲಿ ಹೋಗಿ ನೋಡ್ತಾರೆ. ಇವನೇನ್ ಮಾಡ್ತಾನೆ, ಅದನ್ನ ಓಪನ್ ಮಾಡ್ತಾನೆ ಆ ಹೊಂಡವನ್ನ. ಅಲ್ಲಿ ಹೊನ್ನನ್ನು ಕಾಣದೇ ಇರುವಾಗ ಏನ್ ಮಾಡ್ತಾನೆ, ಈಗ ನಾನು ಮಾತಾಡದೇ ಇದ್ರೆ ನನ್ನ ಮೇಲೆ ಸುಳ್ಳು ಆಪಾದನೆ ಬರುತ್ತೆ. ಅದಕ್ಕೆ ಹೇಳ್ತೀವಿ ಕಳ್ಳರ ಬಾಯಿ ಸುಳ್ಳ್ರ ಬಾಯಿ ಜೋರು ಅಂತ ನಾವು ಒಂದ್ಸಲ ಹೇಳಲ್ವಾ. ನ್ಯಾಯವಾಗಿರೋರು ನಿಧಾನವಾಗಿ ಮಾತಾಡ್ತಾರೆ. ಇವನೇನ್ ಮಾಡ್ತಾನೆ, ಅಲ್ಲಿ ಧರ್ಮ ಬುದ್ಧಿ ಸುಮ್ನೆ ಇದ್ದಾನೆ, ಇವನೇನ್ ಮಾಡ್ತಾನೆ, ಇನ್ನೂ ನಾನ್ ಮಾತಾಡದೇ ಇದ್ರೆ ನನ್ ಮೇಲೆ ಆಪಾದನೆ ಬರುತ್ತೆ ಅಂತ ಹೇಳಿ, ನೀನೇ ಹೊನ್ನೆಲ್ಲವನ್ನು ತೆಗೆದುಕೊಂಡಿರ್ಬೇಕು, ನೀನೇ ಯಾವತ್ತೋ ಬಂದು ಇದನ್ನೆಲ್ಲ ತೆಗೆದುಕೊಂಡಿದೀಯಾ ಅಂತೇಳಿ ಅವನ ಮೇಲೆ ಧರ್ಮ ಬುದ್ಧಿಯ ಮೇಲೆ ಒಂದು ಸುಳ್ಳು ಆಪಾದನೆಯನ್ನ ಮಾಡ್ತಾನೆ. ಇದು ಮೊದಲನೇ ಪ್ಯಾರಾದಲ್ಲಿ ಇರುವಂತಹ ಒಂದು ವಿಷಯ ಸಾರಾಂಶ. ಇದಿಷ್ಟು ಮೊದಲನೇ ಪ್ಯಾರಾದಲ್ಲಿದೆ. ಇದಿಷ್ಟು ಗೊತ್ತಾಯ್ತಲ್ವಾ ಮಕ್ಳ? ಇವತ್ ನಾವೇನ್ ಮಾಡೋಣ, ಈ ತರಗತಿಯಲ್ಲಿ ಇಷ್ಟನ್ ಮಾತ್ರ ತಿಳ್ಕೊಂಡಿದೀವಿ. ಇದು ಏನ್ ತಿಳ್ಕೊಂಡಿದೀವಿ ಅನ್ನೋದನ್ನ ನೀವು ಮನನ ಮಾಡ್ಕೋಬೇಕಾಗತ್ತೆ. ಮುಂದಿನ ತರಗತಿಯಲ್ಲಿ ನಾನು ಕೇಳಿದಾಗ ನೀವು ಹೇಳ್ಬೇಕಾಗತ್ತೆ, ಈ ತರಗತಿಯಲ್ಲಿ ನಾವೇನ್ ತಿಳ್ಕೊಂಡ್ವಿ, ಮಧುರಾಪುರದಿಂದ ಇಬ್ಬರು ವ್ಯಾಪಾರಿಗಳು ಎಲ್ಲಿಗೆ ಹೋಗಿದ್ರು, ಯಾಕೆ ಹೋಗಿದ್ರು, ಆಮೇಲೆ ಅವ್ರು ಹೇಗ್ ಬಂದ್ರು, ಎಲ್ಲಿದ್ರು, ಮತ್ತು ಅವ್ರು ಏನ್ ಮಾಡಿದ್ರು ಆ ಹೊನ್ನನ್ನು, ಹಾಗೆ ಬಂದ ನಂತರ ಧರ್ಮ ಬುದ್ಧಿಯನ್ನು ದುಷ್ಟ ಬುದ್ಧಿ ಯಾವ ರೀತಿಯಾಗಿ ವಂಚಿಸ್ದ, ಹಾಗೆ ವಂಚಿಸಿಕೊಂಡು ಹೊನ್ನನ್ನೆಲ್ಲ ತೆಗೆದುಕೊಂಡು ಹೋಗಿ ಯಾವ ರೀತಿಯಾಗಿ ಅವನ ಮೇಲೆ ಆಪಾದನೆ ಹಾಕದ ಅನ್ನೋದನ್ನ ನಾವು ಇಲ್ಲಿ ಮೊದಲನೇ ಪ್ಯಾರಾದಲ್ಲಿ ನೋಡಿದ್ವಿ. ಗೊತ್ತಾಯ್ತಾ? ಮುಂದಿನ ಭಾಗದಲ್ಲಿ ನಾವೇನ್ ಮಾಡೋಣ, ಅದ್ ಏನಾಗತ್ತೆ, ಮುಂದಿನ ಭಾಗದಲ್ಲಿ ಯಾವ ರೀತಿಯಾಗಿ ಅವನ ಮೇಲೆ ಆಪಾದನೆ ಹಾಕ್ತಾನೆ, ಅದರಿಂದ ಹೇಗೆ ಪರಿಹಾರ ಸಿಗತ್ತೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಗೊತ್ತಾಯ್ತಲ್ವಾ ಮಕ್ಕಳ? ಧನ್ಯವಾದಗಳು.